ಇವಳೇಕೆ ಈ ರೀತಿ ಚಿತ್ತಾಮಗ್ನಳಾಗಿರುವಳು? ಪ್ರಿಯತಮೇ, ಕಾಂತೆ ಶಾಂತೆ ವರದಿರಳಾಗಿ ವರಪತಿಯಾಗಿ ಮರಗಲ್ಲೇ ತಕ್ಕೆ. ಕಾಂತೆ ಶಾಂತೆ ವರದಿರಳಾಗಿ ವರಪತಿಯಾಗಿ ಮರಗಲ್ಲೇ ತಕ್ಕೆ. ಪಾಂಡು ಪುತ್ರರ ಪತಿಯಾಗಿ ನೀನು ಆಂದೋಲಿ. ಪಾಂಡು ಪುತ್ರರ ಪತಿಯಾಗಿ ನೀನು ಕಂಡದಿಂದ ಕಡುಕೋಪದಿಂದ ದುಡುಕುವ ಏಕೆ ಕಮಲಾರಿಯೇ. ಕಡುಕೋಪದಿಂದ ದುಡುಕುವ ಏಕೆ ಕಮಲಾರಿಯೇ. ಶಾಂತೆ ಶಾಂತೆ ವರದಿರಳಾಗಿ ವರಪತಿಯಾಗಿ ಮರುಗಲ್ಲೇ ತಕ್ಕೆ. ಮರುಗಲ್ಲೇ ತಕ್ಕೆ ಮರುಗಲ್ಲೇ ತಕ್ಕೆ. ಪಾಂಚಾಲಿ, ಏನಿದು? ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ, ಕಾರಣವೇನು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ, 10 ಕಾರಣಗಳಿವೆ. ನೀವಾದರೂ ಪುರುಷರು. ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವು ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕಿರಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದ ದೇವ? ಅದೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳು ಮಾಡಿದ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳಂತೆ. ದೇವಿ, ಅಣ್ಣನ ಒಂದು ದಿನದ ವಿವೇಕದಿಂದಾದ ಈ ನಿಂದನೆಯು ಸಾಯುವ ತನಕ ನಮ್ಮನ್ನು ಬೆಟ್ಟಿದ್ದಲ್ಲ. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಎಷ್ಟೋ ಬಾರಿ ನಾನು ನಿನ್ನಲ್ಲಿ ಕೇಳಿಕೊಂಡಿಲ್ಲವೇ? ಈ ದಿನ ನೀನೀಗೇಕಾಗಿರುವೆ ನನ್ನಲ್ಲಿ ತಿಳಿಸಬಾರದು. ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಈಗ ನಾನು ಯಾರೋ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯು ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮಡಿಗಟ್ಟಿವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ಏನು? ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ಸಫಲವಾಯಿತು. ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ನಾರು ನಮ್ಮಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಏನು ಕೃಷ್ಣ? ಗೋಪಿಕಾಂಗನೆರ ವಿಲಾಸ ವಿಭ್ರಮದಲ್ಲಿ ಮಗ್ನನಾದ ಯದುಪತಿ ಯೋಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸಿದ್ದೆನು. ಅದು ಸರಿ, ಆ ಭಾನುಮತಿಗೆ ನೀನೇನು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪು ಪಾಪು ಪಾಂಚಾಲಿ, ಪಾಪು. ದೇವಿ, ಸ್ವಾಮಿ, ಜಾಣ ಮುದ್ದಾಡುವೆನು ಬಾರೆ.
ನೀನು ನಮ್ಮ ಸಂಗಡ ಕದನ ಓಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆನು. ಆದರೆ ನೀನು ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಚತುರಳು, ನೀನು ಮಹಾ ಚತುರಳು. ನೆನಪಿದೆ? ಅದೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರು ಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಇನ್ನು ಅದೇನು ಹೇಳಿದಿರಲ್ಲವೇ? ನನ್ನ ಬಾಯಿಂದಲೇ ವಾಕ್ಯವನ್ನು ಕೇಳಲು ಬಯಸುತ್ತಿರುವೆ. ಪಾಂಚೋಲಿ ಮಾಡಿದ ಪ್ರತಿಜ್ಞೆ ಎಂದು ಮರೆಯುವಂತ ಹೇಳಿಯಲ್ಲ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಗೌರವದ ಬಾಳು ಗೆಳೆಸುವೆ ತಾಳು ತಾಳು ದೇಶವ ಮದಿಲೆ ಗೌರವದ ಬಾಳು ಗೆಳೆಸುವೆ ತಾಳು ತಾಳು ದೇಶವ ಮದಿಲೆ ಸೈರಿಸೆ ಮರಿಯನು ಸೈರಿಸೆ ಮರಿಯನು ದೊರಡೀಗಲೇ ಮರುಬಲವಲ್ಲ ಹದಬಡಿಯುವನಾಗೆ ಆಚಾರಿ ದೊರಡೀಗಲೇ ಮರುಬಲವಲ್ಲ ಹದಬಡಿಯುವನಾಗೆ ದೊರಡ ಗೌರವರ ಸಿಗಿದು ಬದಲುವ ದೊರಡ ಗೌರವರ ಸಿಗಿದು ಬದಲುವ ದುರದೋಳ್ ಸೈರಿಸೆ ಮರಿಯನು ದೇವಿ ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆತ್ಮೋದಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಶಾಂತಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡುವೆನು. ಅಣ್ಣ, ಅಲ್ಲಿ ನೋಡು, ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಕೇಸರಿಯಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿಮ್ಮಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ನಿಜ ಅರ್ಜುನ, ಜಗತ್ತಿನ ಈ ಸಾರಿ ನಮ್ಮ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಕಾರಣಳೆಂದು ತೋರುತ್ತದೆ. ಜಗತ್ತಿನ ಸಕಲ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣನೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಕೌರವರೊಂದಿಗಿನ ಯುದ್ಧಕ್ಕಿಂತ ಈ ನನ್ನ ಸಹೋದರ ಭೀಮಸೇನನ ಕೋಪವನ್ನು ಶಮನಗೊಳಿಸುವುದು ನನಗೂ ಒಮ್ಮೊಮ್ಮೆ ಅಸಾಧ್ಯವೆನಿಸುವುದು. ಭೀಮಸೇನ, ನನ್ನಲ್ಲಿ ಕೋಪವೇ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು, ಅದನ್ನು ತಿಳಿಸೇ ಬಿಡುವೆನು. ಏ ಸಂಧ್ಯ ಪ್ರಸ್ತಾಪವು ನಿಮಗೆ ಉಚಿತವಾಗಿರಬಹುದು. ಅರ್ಜುನನು ಅನುಮಾನಿಸಬಹುದು, ನಕುಲ ಸಹದೇವರು ಸೋಮನಿರುವುದು. ಆದರೆ ಏ ದಾಕ್ಷ ವೃತ್ತಿಯು ಪಾಂಡವರ ಕಾಂತವೆಂದೇ ಭಾವಿಸಿದನು. ದರಿದ್ರ ಮನೆಯವರ ಮುಂದೆ ಭಿಕ್ಷುಕರಂತೆ ನಿಂತು ಸಂಧಿಯಾತದೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಏ ಅಪಮಾನವು ನಿಮಗೆ ಸಹ್ಯವಾಗಿರುವುದು. ಒಂದು ಕ್ಷಣವೂ ಇದನ್ನು ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ
ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಕಥಾ ಜಗದ ಮಹಾಯುದ್ಧ ಈ ಕಥಾ ಅಗ್ರಜ ಧರ್ಮದಾಂತ ದುರ್ಯೋಧನನನುಜ ದುರೊತ್ತಗಳುನ ದೊರೆದುರು ಧರ್ಮದಾಂತ ದುರ್ಯೋಧನನನುಜ ದೊರೆದುರುನ ದೊರೆದುರು ಧರ್ಮದಾಂತನ ಧರ್ಮವ ಮರೆತು ಧರ್ಮದಾಂತರ ಧರ್ಮವ ಮರೆತು ಸಂಪದೈದು ಧರ್ಮವನ್ನು ನಿಲ್ಲುವ ಜಗದ ಮಹಾಯುದ್ಧ ದುಷ್ಟ ಗೌರವ ನೆಟ್ಟಿ ಸಮರದ ಅಷ್ಟೇ ಇರುತ್ತದೆ. ಅಡ್ಡ ಹೋಗದೆ ದುಷ್ಟ ಗೌರವ ನೆಟ್ಟಿ ಸಮರದ ಅಷ್ಟೇ ಇರುತ್ತದೆ. ಅದೆಯಲು ಕೊಟ್ಟು ಅಡಿಯಲು ನೆಟ್ಟಿ ಅದೆಯಲು ಕೊಟ್ಟೆ ಅಡಿಯಲು ನೆಟ್ಟಿ ಅದೆಯಲು ಕೊಟ್ಟು ಹೊಟ್ಟೆ ಹೊಟ್ಟರೆ ಮಾರವನ್ನಿಡುವ ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸೋಗು ಎಡೆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲೆವು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ಮಾತ್ರ ನನ್ನ ಸಾಧನೆಯನ್ನು ಮಾಡುತ್ತೇನೆ. ಭೀಮಸೇನ ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಭೀಮಸೇನ ಭೀಮಸೇನ ನಿಲ್ಲು. ಭೀಮಸೇನ ನಿಲ್ಲು. ನಿನ್ನ ಕೋಪವನ್ನು ಶಮನಗೊಳಿಸುವ ಶಕ್ತಿ ನನ್ನಲ್ಲಿಲ್ಲ. ಅಣ್ಣ, ಕೋಪ ಮಾಡಬೇಡ. ಅಗ್ರಜನು ನಮಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಧರ್ಮವಲ್ಲ. ಪಾಂಚಾಲಿ,
ಪಾಂಚಾಲಿ, ಇದಕ್ಕೆ ನೀನೇನು ಹೇಳುವೆ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವಲ್ಲವೇ? ನಮ್ಮ ಅಭಿಮಾನವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಮುಂದಿನ ಅವಿಚಾರಕ್ಕಾಗಿ ನಾವೇ ಪಶ್ಚಾತ್ತಾಪ ಪಡಬೇಕಾದೀತು. ಅದಕ್ಕಾಗಿಯೇ ನಾನು ಶಾಂತಿಗಾಗಿ ಸಂಧಾನವನ್ನು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳುಹಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ. ಏನೇ ಕೋಲಾಹಲ? ಅರ್ಜುನ, ನಾನಿಂದ ಹೋಗುವೆನು. ಏ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷದ ವರ್ತನೆಯ ಪುರಸ್ಕಾರವನ್ನು ನೀವೇ ಹೊಂದಿಸಿರಿ. ನಿಮಗೆ ಇರಲಿ, ಆದಿತ್ಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನಮಗಿರಲಿ. ಆಹಾ, ಸ್ವಲ್ಪ ನಿಲ್ಲಿ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವ ಅಣ್ಣ. ಪರಮಾತ್ಮ, ಈ ಪಾಂಡುನಂದನ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಅಣ್ಣ, ಓ ಸಹೋದರಿ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ನಾನು ಭೀಷ್ಮ, ದ್ರೋಣಾದಿಗಳು, ಧೃತರಾಷ್ಟ್ರರು ನಾನು ಬಹುವಾಗಿ ಸನ್ಮಾನಿಸಿದರು. ಸಂಧಿ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನಾನಿಂದ ಹೋಗುವೆನು. ಏ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಇವರ ಹೆಜ್ಜೆಯಂತೆ ಇವರು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದುಹೋಗುತ್ತದೆ. ಪರಮಾತ್ಮ, ರಾಜಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಕೃಷ್ಣ, ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪ್ಪಣೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಗಿದೆ, ಅದನ್ನು ತಿಳಿಸು. ನಾನು ಹೋಗಿದ್ದು ಅದಕ್ಕಲ್ಲವೇ ಭೀಮಸೇನ? ಹೇಗೆ ನಡೆಯಿತು ನಿನ್ನ ಮನಸ್ಸಿನ ಅಭಿಮತ? ಎಂದೇ ಅಜ್ಞಾತವಾಸದ ನೆಪದಿಂದ ಅರ್ಜುನನಿಗೆ ಬಳ ತೊಡಿಸಿದೆ. ಈಗ ಈ ಸಂಧಿಯ ನೆಪದಿಂದ ನಮ್ಮ ಐವರಿಗೂ ಬಳೆಗಳನ್ನು ತೊಡಿಸಲು ಆವಣಿಸುತ್ತಿರುವೆಯ ಯಾದವಾಗ್ರಣಿ, ಏ ಪಾಂಡುನಂದನರ ಮೇಲೆ ನಿನಗೆಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ಹೆಚ್ಚಿಗೆ ನಿನಗೆ ಸಂಬಂಧಿಸಿದ ವಿಷಯ. ಏ ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಳಗೆ ಏ ಪ್ರಚಂಡ ಭೀಮನಿಗೆ ಅಂತಹ ಸಂಬಂಧ ಇರುವುದು, ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರಣ್ಣ? ಭೀಷ್ಮ, ದ್ರೋಣ, ಸ್ವಯಂ ಧೃತರಾಷ್ಟ್ರನೂ ಸಹ ಒಪ್ಪಿದನು. ಆ ದುರ್ಯೋಧನ ಅವನೂ ಸಹ ಒಪ್ಪಿದನು. ಕೃಷ್ಣ, ಏ ಪೂರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ನೀನು ಸಾಧಿಸಿದೆ. ಸಾಧಿಸು, ಸಾಧಿಸು, ಬಹಳ ಚಂದಾಗಿ ಸಾಧಿಸು. ಸಾಧನೆ ನಿಮ್ಮ ಪೌರುಷದ ವರ್ತನೆ ಪುರಸ್ಕಾರವನ್ನು ನೀವೇ ಹೊಂದಿಸಿರಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ತೆಗೆದುಕೊಳ್ಳುವುದಿಲ್ಲ. ನಿರಾಶರಾಗಬೇಡ ಪಾಂಚಾಲಿ. ಏ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸೇ ತೀರುವೆನು. ಅಬ್ಬಾ, ನೀನು ಇಡಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಸಾಧ್ಯವೇ? ಕೃಷ್ಣ, ಒಮ್ಮನೆ ನನ್ನನ್ನು ಕಾಣಬೇಡ. ಏ ಸಂಧಿಯ ಸದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೆ ಒಪ್ಪುವ ಒಂದು ವಿಚಾರವು ಆ ದುರ್ಯೋಧನನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಿರಲಾರದು. ಕೃಷ್ಣ, ಏನು ಏನು ಆ ಸಂದೇಶ? ಅದನ್ನು ಕೇಳುವ ಮುಂಚೆ ನಿನ್ನ ಗದೆಯನ್ನು ಕ್ಷಣಕಾಲ ದೂರವಿಟ್ಟು ನನ್ನ ಬಳಿ ಕೈಕಟ್ಟು ಕುಳಿತುಕೊಂಡರೆ ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಎದ್ದಿದ್ದಲ್ಲಿಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಏ ಪರಿಹಾಸ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಕ್ಷಣಕಾಲ ದೂರವಿಟ್ಟು ನನ್ನ
ಬಳಿ ಕೈಕಟ್ಟಿ ಕುಳಿತುಕೋ, ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ಒಳೆದುಕೊಳ್ಳುವೆನು, ಈಗಲಾದರೂ ಹೇಳು. ಕೋಪ ಮಾಡಿಕೊಳ್ಳುವುದಿಲ್ಲ ತಾನೇ? ಅದು ಆಗಲಿ. ಆಗಲಿ. ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಕೃಷ್ಣ. ಆಗಲಿ. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಏ ಬಿಡಯ್ಯ. ಯಾಜ್ಞಾಸೇನಿ, ಅಣ್ಣ, ಸಮೀಪಕ್ಕೆ ಬಾ. ಆಹಾ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸುವುದೇನೋ ನೋಡೋಣ, ಬಂಧಿಸಲು ಬರುವುದೇನೋ ನೋಡೋಣ. ಭೀಮಸೇನ, ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದೆಯೇ? ಕೃಷ್ಣನ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಾಗೆ ಆಗಲಿ. ಹಬ್ಬ, ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮಸೇನ, ಯಾಜ್ಞಾಸೇನಿ, ಅಣ್ಣ, ಧರ್ಮನಂದನ, ಕಿರೀಟಿ, ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಅಂದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನುವಾಗಿದೆ. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರಾರು? ಹರಿ ಪರಿಗೈದವ ಕರುಳನವನಾರಿ ಪರಿಗೈದವ ಅವನಾರಿ ಪರಿಗೈದವ ಒಂದು ಸಭೆಯೊಳಗಿ ತರಣ ಮಾಡಿದ ಒಂದು ಸಭೆಯೊಳಗಿ ತರಣ ಮಾಡಿದ ಹರಿ ಪರಿಗೈದವ ಕರುಳನವನಾರಿ ಪರಿಗೈದವ ಅವನಾರಿ ಪರಿಗೈದವ ಸವಾಲಿ ನರಿಯದೆಯೋ ಪ್ರೇತದಲ್ಲಿ ನಿನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಬೇಗನೆ ಹೇಳು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮನಾದ ದುಶ್ಯಾಸನನು ಈ ಕಾರ್ಯವನ್ನು ನೆರವೇರಿಸಿದನು. ಇಂತಹ ಸಾಹಸ ಕಾರ್ಯಗಳು ಅವರಿಂದಿಲ್ಲದೆ ಮತ್ತಿನ್ಯಾರಿಂದ ಸಾಧ್ಯ? ಪಾಂಚಾಲಿ, ಹೆಚ್ಚು ನನ್ನ ಕೈಗಳನ್ನು. ಈ ನೀಚ ಕೃತ್ಯ ಮಾಡಿದ ದುರ್ಯೋಧನ ದುರಹಂಕಾರವು ಪಾಪದ ಶಿಖರವನ್ನೇ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಯಾದವಾಗ್ರಣಿಯನ್ನು ಈ ರೀತಿ ಅಪಮಾನಿಸಿದನೆ. ಆ ಕುಂದಿ ಕೌರವ, ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರಗಳೇನು? ಇಷ್ಟು ಮಾತ್ರವಲ್ಲವೇ ಭೀಮಸೇನ, ಅದನ್ನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ನುಡುಕುತ ನುಡಿದ ಕೌರವನು ಇಡಿಂಬಾಪತಿಯೇ ಕೇಳು. ನುಡುಕುತ ನಡೆದ ಕೌರವನು ಇಡಿಂಬಾಪತಿಯೇ ಕೇಳು. ಕಡೆಗೆ ಯುದ್ಧವ ಗೈರೆ
ಕೈಯನ್ನು ಕೊಡಲು ಸಹ ಅವನು ಒಪ್ಪಲಿಲ್ಲ. ಅದು ದೊರಕುವುದಾದರೆ ಶಸ್ತ್ರಾಸ್ತ್ರಗಳ ಆಸ್ವಾನದಲ್ಲಿ ಮಹಾರಥಿಕರ ವೀರಘೋಷದಲ್ಲಿ ದೊರಕುವುದು ಎಂದು ಆತನು ಹೇಳಿದನು. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದುವೇ ಘೋರ ಯುದ್ಧ. ನಮ್ಮ ಸರ್ವ ಪ್ರಯತ್ನಗಳನ್ನು ಭಗ್ನ ಮಾಡಿ ಮುಂದೆ ಬಂದು ನಿಂತಿರುವ ಭಯಂಕರವಾದ ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಎಂದಿಗೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ. ಆದಾಗ್ಯೂ ನಮ್ಮ ಸರ್ವ ಪ್ರಯತ್ನಗಳನ್ನು ಭಗ್ನ ಮಾಡಿ ಮುಂದೆ ಬಂದೊದಗಿದೆ ಈ ಯುದ್ಧ. ಪರಮಾತ್ಮ, ಬೆಚ್ಚು ನನ್ನ ಕೈಗಳನ್ನು. ಅಗ್ರಜ ಧನಂಜಯ, ಯಾರೂ ಬಿಚ್ಚುವುದಿಲ್ಲವೇ? ಯಾರೂ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚುಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಕಡೆ? ಈಗ ಎಲ್ಲರೂ ಕೇಳಿರಿ, ಓ ದಿನ ದುರ್ಯೋಧನ ಒಡ್ಡೋದಕದಲ್ಲಿ ನಮ್ಮ ಕ್ರೌರ್ಯವು ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನೇ ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನಿತಳಾಗಿ ಮುಕ್ತ ಕೇಶ ರಾಶಿಯಂತೆ ರೂಪುಗೊಂಡಿದ್ದ ಪಾಂಚೋದ ರೋಜನಂದಿನಿಯ ಸಮ್ಮುಖದಲ್ಲಿ ಅಂದು ಪ್ರತಿಜ್ಞೆಗೈದಿದ್ದನು ಎಂದು ಯುದ್ಧ ವಿಮುಖನಾಗುವ ಮೊದಲು ಪುನಃ ಅದೇ ಪ್ರತಿಜ್ಞೆಯನ್ನು ಮಾಡುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ನನ್ನ ವೀರ ಮಾತೆಯಾದ ಕುಂತಿ ದೇವಿಯ ವರಪುತ್ರನಾಗಿದ್ದರೆ ನಾಳಿನ ಕುರುಕ್ಷೇತ್ರ ಯುದ್ಧದಲ್ಲಿ ಆ ದುರುಳ ಕೌರವನ 99 ಮಂದಿ ಸೋದರರನ್ನು ನಿರ್ವಂಶವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಪಡೆದು ಅನಂತರ ದರ್ಪಿತ ದುರ್ಯೋಧನ ತೊಡೆಯೆಂದು ಪಡಿಪಡಿ ಮಾಡಿ ಹಸ್ತಿನಾವತಿಯ ರಾಜ ಬೀದಿಯಲ್ಲಿ ರಕ್ತದ ಕೋಡಿಯನ್ನೇ ಹರಿಸುವೆನು. ಪರಮಾತ್ಮ, ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಹರಿಯಲಾರದ ಘೋರ ಸಂದೇಹದ
ಪರಮಾತ್ಮನು ಹೇಳಿದ ಆ ಗಂಗಾ ಸ್ಥಾನವಿದೆ ಎಂದು ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿವೆ ಎಂದು ಹೇಳಿ ಆ ರಹಸ್ಯವೇನಿರಬಹುದು ದೇವಾ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದಲೂ ಬೆಳಗುತ್ತಿರುವ ನೀನು ಆ ರಹಸ್ಯವನ್ನು ಖಂಡಿತವಾಗಿಯೂ ನೀನು ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಂತಿರುವ ನನ್ನನ್ನು ಉದ್ಧರಿಸು ದೇವಾ, ಉದ್ಧರಿಸು. ನಮಸ್ತೆ ಸೂರ್ಯನಾರಾಯಣ, ನಮಸ್ತೆ ಭಾನುಪ್ರಕಾಶ, ನಮಸ್ತೆ ಜಗದೇಕ ವಂದ್ಯ, ನಮಸ್ತೆ ನಮಸ್ತೆ ನಮಃ. ಕರ್ಣ, ಮಗು ಕರ್ಣ. ಯಾರದು ಮಾ? ಯಾರು ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಅಮ್ಮ, ನೀನು ಏನು ಹೇಳುತ್ತಿರುವೆಯೋ ನನಗೆ ಒಂದೂ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾಕಾಂತಿಯು ನನ್ನ ಮನಸ್ಸನ್ನು ಕರಗಿಸುತ್ತಿದೆ. ನಿನ್ನ ಧ್ವನಿಯು ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ಆ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ಅಮ್ಮ, ನೀನು ಯಾರು? ನಮ್ಮಿರುವರ ಸಂಬಂಧವೇನು ತಾಯಿ? ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿ ಅನ್ನುವರು ಕಂದ. ನನ್ನ ಹೆತ್ತ ಮಾತೆ. ಅಮ್ಮ, ಹೆತ್ತ ಮಾತೆಯ ಪ್ರಥಮ ದರ್ಶನವಾದ ಈ ದಿನವಲ್ಲವೇ ಸುದಿನ? ಇದೋ ನಿನಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿಯಮ್ಮ ನನ್ನದು.
ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಈ ನೀರಿನಲ್ಲಿರುವ ಜಲಚರ ಪ್ರಾಣಿಗಳು ಈ ಪಾಪಿ ದೇಹವನ್ನು ತಿನ್ನಲು ಹಾಗೆ ಬಿಟ್ಟು ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ವಿಧವಾಗಿ ಜೋಪಾನವಾಗಿ ಸಾಕಿಸುತ್ತವೆ. ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಅಮ್ಮ, ನೀನು ಹೆತ್ತ ಮಾತೆ, ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಹೋಗಲಿ ಬಿಡು. ಇಷ್ಟು ದಿನದ ಮೇಲಾದರೂ ಈ ನಿನ್ನ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ನಾನು ಹೇಗೆ ತೀರಿಸಲಿ ತಾಯಿ?
ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನೆಲ್ಲ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕಂದ, ಓಡೋಡಿ ಬಂದೆನು. ಕುಮಾರ, ನಿನ್ನೆಲ್ಲ ಕಷ್ಟಗಳಿಗೆ ಈ ಪಾಪಿ ಕುಂತಿಯೇ ಕಾರಣ. ನನ್ನನ್ನು ಕ್ಷಮಿಸು ಮಗು, ನನ್ನನ್ನು ಕ್ಷಮಿಸಪ್ಪ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ನನಗೆ ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಪರಮ ಪಾಪಿ, ದೌರ್ಭಾಗ್ಯ. ಆದುದರಿಂದಲೇ ಈ ರೀತಿ ಬಂಧುವರ್ಗದವರನ್ನು ಅಗಲಿ ಬಾಳುತ್ತಿರುವುದು. ನನ್ನ ಕರ್ಮಕ್ಕೆ ನೀನೇನು ಮಾಡು ಅಮ್ಮ. ನಿನ್ನ ಪಾದ ಸೇವೆಯನ್ನು ಮಾಡುವ ಪುಣ್ಯವು ಈ ಪಾಪಿಗೆ ಎಲ್ಲಿಂದ ಬರಬೇಕು? ನಿನ್ನ ಪಾದ ಸೇವೆಯನ್ನು ಮಾಡುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಕುಮಾರ, ಆದದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವೆ ಅಂತೆ. ಬಾ ಕಂದ, ಬಾ ಮಗ. ಏನೇ ಹೇಳು, ಪೊರೆದಾತನು ನನ್ನನ್ನೇ ತನ್ನ ಆಧಾರ ಸ್ತಂಭ ಎಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆಬಾಗಿ ನನ್ನನ್ನು ಶಪಿಸುವುದಿಲ್ಲವೇ? ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀವೇ ಈ ರೀತಿ ಹಿತಬೋಧನೆ ಮಾಡುವುದು ಸರಿಯೇ ತಾಯಿ? ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಹೌದು ತಾಯಿ. ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ಹೌದು ತಾಯಿ. ನೀವಾರು ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ ಕುಮಾರ. ಅಮ್ಮ, ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವ ಯೋಗವು ಈ ಪಾಪಿಗೆ ಎಲ್ಲಿಂದ ಬರಬೇಕು? ಇದುವರೆಗೂ ಆ ಸಹೋದರರ ಭಾವನೆ ನನ್ನಲ್ಲಿದೆ. ಇರುವಾಗ ನಾವು 6 ಜನರು ಒಟ್ಟಿಗೆ ಸೇರಲು ಸಾಧ್ಯವೇ ತಾಯಿ? ಮಮ ಪ್ರಾಣಾಯ ಪಾಂಡವಃ ಎಂಬಂತೆ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಪಾಂಡವರಿಗೆ ಅಪಜಯವೆಲ್ಲಿಂದ ಬರಬೇಕು? ಬಿಡು ತಾಯಿ, ನಿನ್ನ ಮನದ ವ್ಯಥೆಯನ್ನು ಬಿಡು. ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೋಗದೆ ಬಿಡು. ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ಕರ್ಣ, ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗಿ ಬಿಡು ಕಂದ. ಈ ಕರ್ಣನು ಅಂತಹ ನೀಚನಲ್ಲ. ಈ ದೇಹದಲ್ಲಿ ಪೌರುಷವರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನು ನನ್ನಲ್ಲಿಟ್ಟಿರೋ ವಿಶ್ವಾಸವನ್ನು ನೀನೇನು ಬಲ್ಲೆ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲುಹಿದ ತಂದೆಯಲ್ಲವೇ? ಈ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಅರಸನನ್ನಾಗಿ ಮಾಡಿದವನಲ್ಲವೇ? ನನ್ನನ್ನು ನನ್ನ ಜನ್ಮದಂತೆಯೂ ಹೃದಯದ ಸಕಲಂತೆಯೂ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ